ಈ ಬಂಜೆತನ ಎನ್ನೋ ಸಮಸ್ಯೆಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಹೆಂಗಸರು ಮತ್ತು ಗಂಡಸರು ಸಾಮಾನ್ಯವಾಗಿ ಈಕ್ವಲ್ ಥರದಲ್ಲಿ ಹೊಣೆಗಾರಿಕೆರಿರ್ತಾರೆ. ಹಲವಾರು ಕಾರಣಗಳಿಂದ ಇನ್ಫರ್ಟಿಲಿಟಿ ಕೇಸಸ್ ಇವಾಗಿನ ಕಾಲದಲ್ಲಿ ತುಂಬ ಜಾಸ್ತಿ ಮಟ್ಟದಲ್ಲಿ ಕಾಣಿಸ್ಕೊಳ್ತಾ ಇದೆ. ರೀಸನ್ಸ್ ತುಂಬ ಇರ್ಬೋದು. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು, ಇನ್ಫೆಕ್ಷನ್ಸ್ ಇರ್ಬೋದು, ಜೆನೆಟಿಕ್ ಕಾಸಸ್ ಇರ್ಬೋದು, ಹಾಗೆ ಇತ್ತೀಚಿನ ದಿನಗಳಲ್ಲಿ ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೀವಿ ಅದಿರ್ಬೋದು. ಒಬೆಸಿಟಿ ಅಂತೀವಿ, ಅಂದರೆ ತುಂಬ ಹೆಚ್ಚಿನ ಮಟ್ಟಿಗೆ ತೂಕ ಇನ್ಕ್ರೀಸ್ ಆಗ್ತಾ ಹೋದಂತೆ, ಹಾರ್ಮೋನಲ್ ಚೇಂಜಸ್ ಬಾಡಿನಲ್ಲಿ ಆದಂತೆ ಅದರ ಪರಿಣಾಮ ನಿಮ್ಮ ಎಗ್ಸ್ ಇಲ್ಲ ಅಂಡಾಶಯದ ಮೇಲೆ ಹಾಗೆ ವೀರ್ಯಾಣುಗಳ ಮೇಲೆ ಆದಾಗ ಈ ಥರ ಇನ್ಫರ್ಟಿಲಿಟಿ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಹಾಗೆ ಈಗಿನ ಕಾಲದಲ್ಲಿ ದಿ ಇನ್ಫ್ಲೂಯೆನ್ಸ್ ಆನ್ ದಿ ಯಂಗ್ಸ್ಟರ್ಸ್ ಅಂದರೆ ಯಂಗ್ ಕಿಡ್ಸ್ ಮೇಲೆ ಈಗಿನ ಕಾಲದಲ್ಲಿ ಸ್ಮೋಕಿಂಗ್ ಹ್ಯಾಬಿಟ್ಸು ಇಲ್ಲ ಸಬ್ಸ್ಟೆನ್ಸ್ ಅಬ್ಯೂಸ್ ಹ್ಯಾಬಿಟ್ಸು ಹಾಗೆ ಡ್ರಿಂಕಿಂಗ್ ಆಲ್ಕೋಹಾಲ್ ಅಂತ ಏನು ಹೇಳ್ತೀವಿ, ಇದ್ರದ್ದು ಇನ್ಫ್ಲೂಯೆನ್ಸ್ ಎಲ್ಲ ತುಂಬ ಮಟ್ಟಿಗೆ ಆಗ್ತಿರೋದ್ರಿಂದ ಇದೆಲ್ಲ ಕಾರಣಗಳು ಫೈನಲಿ ವಿಲ್ ಲೀಡ್ ಟು ಇನ್ಫರ್ಟಿಲಿಟಿ ಅವ್ರ ಬಂಜೆತನದ ಪ್ರಾಬ್ಲಮ್ಸ್. ಹಾಗಾಗಿ ಕೇಸಸ್ ಆರ್ ಆನ್ ದ ರೈಸ್ ಐ ವುಡ್ ಸೇ. 30 ವರ್ಷದ ನಂತರ ಹೆಣ್ಣು ಮಕ್ಕಳಿಗೆ AHM ಟೆಸ್ಟ್ ಮಾಡಿಸಿದಂಥ ಸಂದರ್ಭದಲ್ಲಿ ಈ ಎಗ್ಸ್ ರಿಲೀಸ್ ಆಗೋದು ತುಂಬಾ % ಕಮ್ಮಿ ಆಗುತ್ತೆ ಅಂತ. ಸೊ ಅದಕ್ಕೆ ಏನು ಆಲ್ಟರ್ನೇಟ್ ಇಲ್ವಾ ಅದನ್ನ ಹೆಚ್ಚುಪಡಿಸ್ಕೊಳ್ಳೋದಕ್ಕೆ, ಅಥವಾ ಏನದಕ್ಕೆ ಸೊಲ್ಯೂಷನ್ ಅಂತ? ಇದು ಒಂದು ಮಿಸ್ಕನ್ಸೆಪ್ಷನ್. ಆ್ಯಕ್ಚುಲಿ ನನಗನ್ಸುತ್ತೆ ಲೇಡೀಸು ಇದನ್ನು ಅರ್ಥ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ಕ್ಲಾರಿಟಿ ಆನ್ ದ ಸಬ್ಜೆಕ್ಟ್ ಐ ವುಡ್ ಲೈಕ್ ಟು ಸೇ. ನಮ್ಮ ಏಜು ಅಂದರೆ ಹೆಂಗಸರ ಫಿಸಿಯೋಲಾಜಿಕಲ್ ಏಜ್ ಅಂತ ಏನು ಹೇಳ್ತೀವಿ, ನಮಗೆ 25, 30, 40 ಹೇಗೆ ನಾವು ನಂಬರ್ಸ್ ಹೇಳ್ತೀವಿ ಅದು ಬೇರೆ. ಆದರೆ ನಮ್ಮ ಅಂಡಾಶಯದ ಏಜಿಂಗ್ ಅಂತ ಹೇಳ್ತೀವಿ, ಎಗ್ ಏಜಿಂಗ್, ಅದೇ ಬೇರೆ. ಸೊ ಬೋತ್ ಆರ್ ಇನ್ ಅ ಡಿಫ್ರೆಂಟ್ ಲೈನ್. ಸೊ ಹಾಗಾಗಿ ನಾವು ಈಗ ಸೀರಮ್ AMH ಅನ್ನೋ ಏನು ಬ್ಲಡ್ ಟೆಸ್ಟ್ ನಾವೆಲ್ಲ ಲೇಡೀಸ್ಗೆ ಸಜೆಸ್ಟ್ ಮಾಡ್ತೀವಿ, ದಟ್ ಇಂಡೈರೆಕ್ಟ್ಲಿ ಅಂದರೆ ಡೈರೆಕ್ಟ್ ವೇಯಲ್ಲಿಲ್ಲ ಬಟ್ ಇಂಡೈರೆಕ್ಟ್ಲಿ ನಮಗೆ ಮಾಹಿತಿ ಕೊಡುತ್ತೆ ಅಂದರೆ ಈ ಲೇಡಿ ಮೊಟ್ಟೆಗಳನ್ನ ಬೇಗ ಕಳ್ಕೊತಾ ಇದ್ದಾರಾ ಇಲ್ಲ ಮೊಟ್ಟೆಗಳ ಏಜಿಂಗ್ ಅಂದರೆ ಜಾಸ್ತಿ ಬೇಗ ಆಗ್ತಾಯಿದೆ ಅಂತ. ಇದನ್ನು ಟೆಸ್ಟ್ ಮಾಡೋಕ್ಕೆ ನಾವು 30 ವರ್ಷದ ಏಜ್ವರೆಗೂ ಕಾಯೋದೇ ಇಲ್ಲ. ಆ್ಯಕ್ಚುಲಿ ನೌ ಡೇಸ್ ವಿ ಸಮ್ಟೈಮ್ಸ್ ಸಿ 25 ವರ್ಷದ ಲೇಡಿ ಕೂಡ AMH ಮಾಡಿದಾಗ ಬಹುಶಃ ತುಂಬಾ ಕಡಿಮೆ ಲೋ ಸಂಖ್ಯೆನಲ್ಲಿರ್ಬೋದು. ಮೀನ್ಸ್ ಹರ್ ಏಜ್ ಅವರು 25 ವರ್ಷ ಅಂದರೆ ಯಂಗ್ ಅನ್ಕೋತೀವಿ ನಾವು, ಬಟ್ ಅವ್ರ ಮೊಟ್ಟೆಗಳು ಆ್ಯಂಡ್ ದ ಏಜ್ ಆಫ್ 40. ಸೊ ಹಾಗಾಗಿ ಇನ್ಫರ್ಟಿಲಿಟಿ ಆ್ಯಂಡ್ ದೇರ್ ಸಮಸ್ಯೆ ಆಫ್ ಕನ್ಸೀವಿಂಗ್ ಇಲ್ಲ ಬೇಬಿ ಕನ್ಸೀವಿಂಗ್ ಇಟ್ ಇನ್ಕ್ರೀಸಸ್. ಇದನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ತುಂಬ ಜಾಸ್ತಿ ಈಗ ಅರ್ತ್ ಸ್ಕೈ ಅಂತೇನು ಹೇಳ್ತೀವಿ, ಭೂಮಿ ಆಕಾಶ ವ್ಯತ್ಯಾಸ ನಾವು ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ನೀವು ಬೇಗ ನಿಮ್ಮ ಪರೀಕ್ಷೆಗಳು ಟೆಸ್ಟ್ಗಳು ಇಲ್ಲ ಡಯಾಗ್ನೋಸಿಸ್ಗೆ ಬೇಗ ಅರೈವ್ ಆದರೆ ಬೇಗ ನೀವು ಡಾಕ್ಟ್ರನ್ನ ಸಲಹೆ ತೊಗೊಂಡು ಯು ಫೈಂಡ್ ಔಟ್ ದಟ್ ಇದು ನಿಮ್ಮದು ಪ್ರಾಬ್ಲಮ್ ಅನ್ಕೋತಾದರೆ ನವಡೇಸ್ ವಿ ಹ್ಯಾವ್ ಲಾಟ್ ಆಫ್ ನ್ಯೂವರ್ ಥಿಂಗ್ಸ್ ಲೈಕ್ ನ್ಯೂ ಟೆಕ್ನಾಲಜೀಸ್ ಇಲ್ಲ ಹೊಸ ಥರದಾದ ಟ್ರೀಟ್ಮೆಂಟ್ಸು ವೇರಿನ್ ವಿ ಆಫರ್ ಸ್ಟೆಮ್ ಸೆಲ್ಸ್ ಅಂತ ಹೇಳ್ತೀವಿ ಇಲ್ಲ PRPs ಅಂತ ಹೇಳ್ತೀವಿ. ಇದನ್ನೆಲ್ಲ ನಾವು ಅಂಡಾಶಯದ ಒಳಗಡೆ ಹಾಕ್ತೀವಿ ಲೇಡೀಸ್ಗೆ, ವಿಚ್ ಹೆಲ್ಪ್ಸ್ ಟು ರೀಜನರೇಟ್ ಅಂದರೆ ಅಂಡಾಶಯನ ಮತ್ತೊಮ್ಮೆ ಮೊಟ್ಟೆಗಳನ್ನ ಉತ್ಪತ್ತಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಸಾಕಷ್ಟು ಮಟ್ಟಕ್ಕೆ ಮಾಡುತ್ತೆ, ಬಟ್ ಪೂರ್ತಿ ಆಗೋದಿಲ್ಲ. ಅಂದರೆ ನಾಟ್ 100% ರಿಸಲ್ಟ್ಸ್ ಬರೋದಿಲ್ಲ, ಬಟ್ ಅಟ್ಲೀಸ್ಟ್ ವಿ ಕ್ಯಾನ್ ಟ್ರೈ ಟು ಗಿವ್ ದೆಮ್ ಅ ಗುಡ್ ಸಕ್ಸಸ್ ರೇಟ್. ಅಂದರೆ ಅವ್ರ ಸಕ್ಸಸ್ ರೇಟ್ ಇನ್ಕ್ರೀಸ್ ಆಗುತ್ತೆ ವೆನ್ ದೇ ಟ್ರೈ ಫಾರ್ IVF ಇಲ್ಲ ಏನೇ ಪ್ರೊಸೀಜರ್ಗೆ ಹೋಗೋಕ್ಕಿಂತ ಮುಂಚೆ ನಾವು ಈ ಥರದಾದ ಹೊಸ ಥರದಾದ ಟ್ರೀಟ್ಮೆಂಟ್ ಆಫರ್ ಮಾಡಿದಾಗ ಅವ್ರ ಸಕ್ಸಸ್ ರೇಟ್ಸ್ ಇನ್ಕ್ರೀಸ್ ಆಗುತ್ತೆ. ಲೈಫ್ ಸ್ಟೈಲ್ ಅಂದರೆ ಫುಡ್ಡಿಂದ ಏನಾದರೂ ಇದು ಪ್ರಾಬ್ಲಮ್ ಅಥವಾ ಹೇಗೆ ಅಂತ? AMH ಅನ್ನೋದು ಫುಡ್ಡಿಂದ ಏನೂ ಆಗೋದಿಲ್ಲ. ಇಟ್ಸ್ ಆಲ್ ಬೈ ಬರ್ತ್. ಅಂದರೆ ಹುಟ್ಟಿನಿಂದ ಬಂದಿರೋಂಥ ನಿಮ್ಮ ಅಂಡಾಶಯನಲ್ಲಿರುವಂಥ ಕೆಪಾಸಿಟಿ ಅಂತ ಹೇಳ್ತೀವಿ. ಹೇಗೆ ನಾವೀಗ ತುಂಬ ಸಾಮಾನ್ಯವಾಗಿ ಎಕ್ಸಾಂಪಲ್ ಕೊಟ್ಟು ಕಂಪ್ಯಾರಿಸನ್ ಹೇಳಬೇಕು ಅಂದರೆ ಈಗ ನಿಮ್ಮ ಬ್ಯಾಂಕ್ ಸೇವಿಂಗ್ಸ್ ಬ್ಯಾಂಕ್ ನಿಮ್ಮ ಅಕೌಂಟಲ್ಲಿ ಎಷ್ಟಿದೆ ಹಣ, ಸೊ ದಟ್ ಅದ್ರ ಮೇಲೆ ನೀವು ನಿಮ್ಮ ಹಣದ ಸೇವಿಂಗ್ಸ್ ಬ್ಯಾಂಕ್ನ ಅಳಿತೀರ. ಅದೇ ರೀತಿಯಾಗಿ ಒಂದು ಲೇಡಿ ಇಲ್ಲ ಹೆಂಗಸು ಅವರ ಓವರೀಸ್ ಇಲ್ಲ ಅಂಡಾಶಯದೊಳಗಡೆ ಅವ್ರದ್ದು ಎಗ್ಸು ಎಷ್ಟು ಉಳಿದಿದೆ ಅಂದರೆ ಅವ್ರದ್ದು ಸೇವಿಂಗ್ಸ್ ಎಷ್ಟು ಉಳ್ಕೊಂಡಿದೆ, ಸೊ ಎಷ್ಟು ದಿನದೊಳಗಡೆ ಅವ್ರು ಪ್ರೆಗ್ನೆಂಟ್ ಇಲ್ಲ ಎಷ್ಟು ತಿಂಗಳು ಇಲ್ಲ ಎಷ್ಟು ವರ್ಷದೊಳಗಡೆ ಅವ್ರು ಪ್ರೆಗ್ನೆಂಟ್ ಆದರೆ ಉತ್ತಮ ಇಲ್ಲ ಬೆಟರ್ ಅಂತ ನಾವು ಹೇಳ್ಬೋದು. ಇದನ್ನು ನಾವು ಊಟದಿಂದಾಗಲಿ ಇಲ್ಲ ಡಯಟಿಂದಾಗಲಿ ಇಲ್ಲ ಬೇರೆ ಥರ ಏನಾದರೂ ಇಂಜೆಕ್ಷನ್ಸು ಇದರಿಂದಾಗಲಿ ಜಾಸ್ತಿ ಮಟ್ಟಕ್ಕೆ ವಿ ಡೋಂಟ್ ಸಿ ಡಿಫ್ರೆನ್ಸ್. ಬಟ್ ಎಸ್ ವೆನ್ ಯು ಮೇಂಟೈನ್ ಹೆಲ್ದಿ ಲೈಫ್ ಸ್ಟೈಲ್ ಇರುತ್ತೆ, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತೀವಿ ಇಲ್ಲ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಅಂತೀವಿ, ಈ ಥರದಾದ ಫುಡ್ ಐಟಮ್ಸ್ ನೀವು ಜಾಸ್ತಿ ತೊಗೊಂಡು ಆಲ್ಕೋಹಾಲ್ ಇಲ್ಲ ಡ್ರಿಂಕಿಂಗ್ ಇಲ್ಲ ಸ್ಮೋಕಿಂಗ್ ಮಾಡ್ತಿದ್ರೆ ಅದನ್ನೆಲ್ಲ ಕ್ವಿಟ್ ಮಾಡಿ ನೀವು ಒಂದು ಹೆಲ್ದಿ ಲೈಫ್ ಸ್ಟೈಲ್ಗೆ ಅಳವಡಿಸ್ಕೊಂಡ್ರೆ ಸ್ಟ್ರೆಸ್ನ ಕಮ್ಮಿ ಮಾಡಿಕೊಂಡ್ರೆ, ಹಾಗಾಗಿ ವಿ ಟೆಲ್ ಆಲ್ ದೀಸ್ ಪೇಷಂಟ್ಸ್ ಸ್ವಲ್ಪ ಮೆಡಿಟೇಷನ್ ಮಾಡಿ ಇಲ್ಲ ಯೋಗ ಮಾಡಿ ಮೈಂಡ್ ಕಾಮ್ ಮಾಡಿ. ಬಿಕಾಸ್ ವೆನ್ ಯು ಆರ್ ಅಂಡರ್ ಸ್ಟ್ರೆಸ್ ನಮ್ಮ ಅಂಡಾಶಯಗಳು ಸ್ಟ್ರೆಸ್ಫುಲ್ ಸಿಚುವೇಷನ್ನಲ್ಲಿ ಬ್ಯಾಡ್ ಎಗ್ಸ್ ಅಂತ ಹೇಳ್ತೀವಿ, ಅಂದರೆ ಬ್ಯಾಡ್ ಮೊಟ್ಟೆಗಳು ವಿಚ್ ಆರ್ ನಾಟ್ ಇನ್ ಅ ಗುಡ್ ಕ್ವಾಲಿಟಿ ನಮಗೆ ತುಂಬ ಇಂಪಾರ್ಟೆಂಟ್. ಸೊ ಕ್ವಾಲಿಟಿ ಹ್ಯಾಂಪರ್ ಆದಾಗ ಆಬ್ವಿಯಸ್ಲಿ ಭ್ರೂಣಗಳು ಏನು ಫಾರ್ಮ್ ಆಗುತ್ತೆ ಅದರದ್ದು ಕ್ವಾಲಿಟಿ ಹ್ಯಾಂಪರ್ ಆಗುತ್ತೆ. ಸೊ ಇದನ್ನು ನಾವು ಸಾಕಷ್ಟು ಮಟ್ಟಕ್ಕೆ ಇಂಪ್ರೂವ್ಮೆಂಟ್ ಕಂಡುಹಿಡಿಬೋದು ವೆನ್ ವಿ ಚೇಂಜ್ ಅವರ್ ಲೈಫ್ ಸ್ಟೈಲ್.
ಬಟ್ ವಿ ಕನಾಟ್ ಎಕ್ಸ್ಪೆಕ್ಟ್ ಕಿ ನಾನು ಇವತ್ತು ಯಾರೋ ಒಂದು ಡಾಕ್ಟ್ರು ನನಗೆ ಮೆಡಿಸನ್ ಕೊಟ್ಟರು ಇಲ್ಲ ಟ್ಯಾಬ್ಲೆಟ್ಸ್ ಕೊಟ್ಟರು ನಾನು ಸೂಪರ್ ಇಂಪ್ರೂವ್ಮೆಂಟ್ ಆಗಿ ನ್ಯಾಚುರಲಿ ಕನ್ಸೀವ್ ಆಗ್ತೀನಿ ಅನ್ನೋದು ಸ್ವಲ್ಪ ಮಟ್ಟಕ್ಕೆ ಮಿಸ್ಕನ್ಸೆಪ್ಷನ್ನು. ಬಟ್ ವಿ ನೀಡ್ ಟು ಫಾಲೋ ಸರ್ಟನ್ ಲೈಫ್ ಸ್ಟೈಲ್, ಎಸ್ಪೆಷಲಿ ಟ್ರೀಟ್ಮೆಂಟ್ ಲೈನಲ್ಲಿ ಹೋದಾಗ ಟ್ರೀಟ್ಮೆಂಟ್ ಪಡೆಯೋಕ್ಕಿಂತ ಮುಂಚೆ ನಾವು ಈ ಚೇಂಜಸ್ನೆಲ್ಲ ಅಳವಡಿಸ್ಕೋಬೇಕು ನಮ್ಮ ಲೈಫಲ್ಲಿ.